ಅದು ನಾವು ಅಡ್ಮಿಷನ್ ಪ್ರೋಸೆಸ್ಸು ಶುರು ಆದ್ಮೇಲೆ ಸಾರಿ ಅಡ್ಮಿಷನ್ ಅಪ್ರೂವಲ್ ಪ್ರೋಸೆಸ್ಸು ಇನ್ನೂ ಒಂದು ತಿಂಗಳಾಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಆನ್ಲೈನು. ಇಟ್ಸ್ ಆನ್ಲೈನ್ ಅಪ್ರೂವಲ್ ಪ್ರೋಸೆಸ್ಸು. ಅದಾದ ನಂತರ ಆ ಲಿಸ್ಟನ್ನು ನಾವೇನಿರ್ತೀವಿ ಅದನ್ನು ನೋಡ್ತೀವಿ. ಯಾವ ರೀತಿ ವಿದ್ಯಾರ್ಥಿಗಳು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನೋಡಿ ಮುಂದೆ ನಾವು ಅದನ್ನು ಟ್ರ್ಯಾಕ್ ಮಾಡಾದ್ಮೇಲೆ ಮತ್ತೊಮ್ಮೆ ಸರ್ಕಾರದಲ್ಲಿ ಡಿಸ್ಕಸ್ ಮಾಡಿ ನಾವು ಮುಂದಿನ ಕ್ರಮ ಜರುಗಿಸ್ತೀವಿ. ಕೇವಲ ವಿದ್ಯಾರ್ಥಿಗಳಿಂದ ಮಾತ್ರ ಆಗಿದೆನಾ ಸರ್ ಅಥವಾ ಅಡ್ಮಿನಿಸ್ಟ್ರೇಷನ್ ಕೂಡ? ನನಗೇನು ಗೊತ್ತಾಗಲ್ಲ. ಅವರು ಲಿಸ್ಟ್ ಕಳಿಸಿದ್ದಾರೆ. ಬಿಕಾಸ್ ಅಡ್ಮಿಷನ್ ಪ್ರೋಸೆಸ್ ಎಂಟೈರ್ಲಿ KA ಇಂದ ಆಗ್ತದೆ. VTU ನೋವೇ ಇನ್ವಾಲ್ವ್ಡ್ ಇನ್ ದಿ KA ಅಫೈರ್ಸ್. ಸೊ ಹಂಗಾಗಿ ನಾವು ಏನು ಅವ್ರಿಗೆ ಕೊಟ್ಟಿದ್ದಾರೆ ಲಿಸ್ಟನ್ನು ಅದನ್ನು ಅಪ್ರೂವಲ್ ಪ್ರೋಸೆಸ್ ಟೈಮಲ್ಲಿ ನೋಡ್ತೀವಿ. ಯಾವ ರೀತಿ ಅವ್ರು ಇನ್ನೆಲ್ಲಿ ಜಾಯ್ನ್ ಆಗಿದ್ದಾರೆ ಅಂತ ಒಂದು ರಿಪೋರ್ಟನ್ನು ಅವ್ರಿಗೆ ತಂದು ಯಾತಕ್ಕೆ ಜಾಯಿನ್ ಆದರು ಅನ್ನೋದೊಂದು ಅದನ್ನು ತಂದು ಆಮೇಲೆ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಸರ್ಕಾರ ಏನು ಹೇಳ್ತದೆ ಅದ್ರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ. ಅದೇ ಅಡ್ಮಿಷನ್ ಅಪ್ರೂವಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದನ್ನು ನೋಡ್ತೀವಿ ಅಪ್ರೂವಲ್ ಪ್ರೋಸೆಸ್ ಶುರುವಾಗ. ಥ್ಯಾಂಕ್ ಯು.